ನಾವು ಯಾವ ಕಾರಣಕ್ಕೂ ಬಿಡಲ್ಲ, ಖಂಡಿತ ಅಲ್ಲಿ ಮಾಡೇ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಕಾನೂನು ರೀತಿ ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳೋಕ್ಕೆ ಮೊದಲನೇದಾಗಿ ಇಷ್ಟಪಡ್ತೀವಿ. ಮೊದಲನೇದಾಗಿ ನಾನು ಈ ವಿಷಯ ಮೊನ್ನೆ ರವಿ ಶ್ರೀವಾಸ ನಾನು ಫೋನ್ ಮಾಡಿ, ಅಣ್ಣ ಈ ರೀತಿ ಸಮಾಧಿ ನೆಲ ಸಮ ಮಾಡ್ಬಿಟ್ಟವ್ರೆ ಅಂತ ಹೇಳಿದಾಗ ನಂಗೆ ಆಘಾತ ಆಯಿತು. ಭಾನುವಾರ ಮನೆಯಿದ್ದವನು ಮಲಗಿದ್ದವನು ಇಮ್ಮಿಡ್ಲಿ ಓಡೋದು. ಅಲ್ಲಿ ನೋಡಿದಾಗ ಭೂಮಿ ನೆಲ ಸಮ ಮಾಡಿಬಿಟ್ಟಿದ್ರು. ನೋಡಿದೆ, ತುಂಬ ಅಭಿಮಾನಿಗಳು ಆಲ್ರೆಡಿ ಆಕ್ರೋಶದಲ್ಲಿದ್ದರು. ಇದನ್ನು ಯಾರು ಈ ರೀತಿ ಮಾತಾಡಬೇಡಿ, ಇದರಿಂದ ಏನಾಗಿದೆ ಏನಕ್ಕಾಗಿದೆ ಅಂತ ನಾನು ಒಂದಿನೂ ಕೇಳಿರಲಿಲ್ಲ. ಅಭಿಮಾನಿಗಳು ಮಾಡ್ತಾಯಿದ್ರು. ಒಂದು ನಮ್ಮ ವಿಷ್ಣು ಸೇನಾ ರಾಜೀವ್ ಗೌಡ್ರು ಒಂದು ಓಡಾಡ್ತಿದ್ರು, ವೀರಕಪುತ್ರ ಶ್ರೀನಿವಾಸ್ ಅವರು ಓಡಾಡ್ತಿದ್ರು, ಎಲ್ಲ ಒಂದಷ್ಟು ಜನ ಓಡಾಡ್ತಿದ್ರು. ಸರಿ, ಏನೋ ಮಾಡ್ತಾರೆ, ಯಾರು ಮಾಡಿದ್ರು ವಿಷ್ಣು ಸಮಾಧಿ ಬಗ್ಗೆ ತಾನೇ, ಮಾತು ಇನ್ಯಾರು ಇಲ್ವಲ್ಲ, ಎಲ್ಲ ನಮ್ಮ ಅಭಿಮಾನಿಗಳು, ಯಾರಿಗೂ ಬೇಡ, ಯಾರು ಮಾಡ್ತಾರೆ ಮಾಡಲಿ, ಅವ್ರ ಜೊತೆಲಿ ಇರೋಣ, ಅವ್ರು ಕರೆದಾಗ ನಮ್ಮ ಅನಿವಾರ್ಯತೆ ಕರೀತಾ ಅಂತ ನಾವು ಅಂದ್ಕೊಂಡಿದ್ದೆ. ಇದು ಈ ಮಟ್ಟಕ್ಕಾಗಿದೆ ಅಂತ ನನಗೆ ಗೊತ್ತಾದ ಮೇಲೆ ನನಗೆ ನಿಜವಾಗ್ಲೂ ಆಘಾತ ಆಯಿತು. ಕೂಡಲೇ ನಾನು ಜಾಗಕ್ಕೆ ಹೋಗ್ಬಿಟ್ಟಾದ್ಮೇಲೆ ನನ್ನ ಮಗ ಮೊದಲನೇದಾಗಿ ಅಂತ, ನೀನು ಯಾವುದು ಮಾಧ್ಯಮಕ್ಕೆ ಮತ್ತು ಯಾವುದಕ್ಕೆ ನ್ಯೂಸ್ ಕೊಡಬೇಕಾದ್ರೆ ಮೊದಲನೇದಾಗಿ ತಿಳ್ಕೊ, ಅಲ್ಲಿ ಏನಾಗಿದೆ, ಕಾನೂನಲ್ಲಿ ಏನಾಗಿದೆ, ಕೋರ್ಟಲ್ಲಿ ಅಪ್ಲಿಕೇಶನ್ ಏನಾಗಿದೆ ತಿಳ್ಕೊ ಮಾತಾಡಿ. ಬರೀ ಮಾಧ್ಯಮದ ಮುಖಾಂತರ ಮಾತಾಡಿದ್ರೆ ಅದು ಬರೀ ಸಾರ್ವಜನಿಕರಿಗೆ ಗೊತ್ತಾಗುತ್ತೆ. ಕಾನೂನು ಏನೇನಾಗಿದೆ ಏನಕ್ಕಾಗಿದೆ ತಿಳ್ಕೊಂಡು ಮಾತಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಅಷ್ಟೇ. ಕೂಡಲೇ ನಾನು ರಾಜುಗೌಡ್ರಿಗೆ ಫೋನ್ ಮಾಡಿದೆ. ರಾಜುಗೌಡ್ರಿಗೆ ಫೋನ್ ಮಾಡಿ, ದಯವಿಟ್ಟು ಎಲ್ಲಿದ್ಯಪ್ಪ ಅಂದೆ. ಅವನು ಎತ್ತಿಲ್ಲ, ತಿರ್ಗಾ ಬಂದ. ಏನು ಅಂದೆ, ಬೆಳಿಗ್ಗೆ ಕರ್ಸ್ಕೊಂಡು ಎಲ್ಲ ವಿವರಣೆ ತೊಗೊಂಡೆ. ಅದಕ್ಕೆ ಸಂಬಂಧಪಟ್ಟಂಥ ವಕೀಲರು ಇಟ್ಟಿದ್ದೀನಿ ಇಂದ ವಕೀಲರಿಗೆ ನಾನೇ ಹೋಗಿ ಭೇಟಿ ಆಗ್ತೀನಿ ಅಂತಾಗ ನಮ್ಮ ವಕೀಲರಾದ ಅರುಣ್ ಕುಮಾರ್ ಅವ್ರ ಮನೆಗೆ ನಾನು ಹೋದೆ, ಭೇಟಿಯಾದೆ. ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ರು. ತದನಂತರ ನಾನು ಮುಂದಕ್ಕೆ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಕೂತಿದ್ದೀನಿ, ಯೋಚನೆ ಮಾಡ್ತೀನಿ, ಮುಂದುವರಿತೀನಿ, ಬಿಡಲ್ಲ. ಅದೇ ಥರ ನಾನು ನಮ್ಮ ವೀರಕಪುತ್ರ ಶ್ರೀನಿವಾಸ್ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳಿದ್ದರೆ ಕೊಡಿಂದೆ, ದಾಖಲೆ ಕಳಿಸ್ಕೊಡಿಂದೆ. ಅವರು ಪಾಪ ಶುಕ್ರವಾರ ಏನೋ ನಮ್ಮ ಪ್ರೆಸ್ ಮೀಟ್ ಯಾವುದೋ ಇತ್ತು ಅಂತೇಳ್ಬಿಟ್ಟು, ಯಾವುದೋ 4 ತಿಳಿಯರ ಪುಸ್ತಕ ಬಿಡುಗಡೆ ಆಗಸ್ಟ್ 15ನೇ ತಾರೀಕು ತಂದು ಕೊಡ್ತೀನಿ ಅಂದರು. ಅವರು ನಿನ್ನೆ ಮಾಡಿದ್ರು, ನನಗೆ ಮೊನ್ನೆ ಕಳಿಸ್ತಿದ್ರು, ಕಳಿಸಿಲ್ಲ. ಪಾಪ ಅವರು ಪತ್ರಿಕೆಗೋಷ್ಠಿ ನಿನ್ನೆ ಮಾಡಿದ್ದಾರೆ, ಸಂತೋಷ. ಈಗ ಇದಕ್ಕೆ ಸಂಬಂಧಪಟ್ಟಂಥ ಮೊದಲನೇದಾಗಿ ನಾನು ನಮ್ಮ ಲಾಯರ್ ವಕೀಲರನ್ನ ಅರುಣ್ ಕುಮಾರ್ ಅವ್ರನ್ನ ಈ ಕೇಸ್ ಸಂಬಂಧಪಟ್ಟಂತೆ ನಡೆದ ಅರುಣ್ ಕುಮಾರ್ ದಯವಿಟ್ಟು ವೇದಿಕೆ ಮೇಲೆ ಬೇಕು ಅಂತ ನಾನು ಕೇಳ್ಕೊತೀನಿ. ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಸುಮಾರು 5-6 ವರ್ಷ ಆದ್ರೂ ಅಲ್ಲಿ ಸ್ಮಾರಕ ಆಗೋದಿಲ್ಲ. ಅಂತಿಮವಾಗಿ 2016ಕ್ಕೆ 3/6/2016ಕ್ಕೆ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಜಾಗ ಕೊಡ್ತಾರೆ. ತದನಂತರ ನಾವು ಅಭಿಮಾನ್ ಸ್ಟುಡಿಯೋ ಮಾಲೀಕ ಕಾರ್ತಿಕ್ ಗಣೇಶ್ ಅವ್ರ ಹತ್ರ ಮಾತಾಡಿದೆ, ನೀವು ಸ್ಮಾರಕ ಅಂತೂ ನಿರ್ಮಾಣ ಮಾಡೋಕ್ಕೆ ಕೊಟ್ಟಿಲ್ಲ, ಆ ಜಾಗಕ್ಕೆ ಏನಾರು ಮಾಡಿಕೊಡಿ ಅಂತ. ಅವರು ನಾವು ದಾನವಾಗಿ ಕೊಡ್ತೀವಿ, ನಮ್ಮ ಮೇಲೆ ಹಾಕಿರೋ ಕೇಸನ್ನ ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ. ಇದರ ಬಗ್ಗೆ ನಾವು ಒಂದು 5-6 ತಿಂಗಳು ಸಭೆಗಳಾಗತ್ತೆ, ಮಾತುಕತೆ ಆಗುತ್ತೆ. ಕೊನೆಗೆ ಡಿಸೆಂಬರ್ 5, 2017ರಂದು ಜಿಲ್ಲಾಧಿಕಾರಿಗಳು ಮೀಟಿಂಗ್ ಕರೀತಾರೆ. ಆ ಸಭೆಯಲ್ಲಿ ಕೆ ಮಂಜು ಅವರು, ನಮ್ಮ ವಿಷ್ಣುಜಿ ಅವರ ದತ್ತುಪುತ್ರ ಶ್ರೀಧರ್ ಮೂರ್ತಿ ಅವರು, ಇನ್ನೂ ಹಲವು ಅಭಿಮಾನಿಗಳು, ಸಂಘಟನಾ ಪದಾಧಿಕಾರಿಗಳು ಭಾಗವಹಿಸಿರ್ತಾರೆ. ಅದಾದಮೇಲೆ ಡಿಸೆಂಬರ್ 15ಕ್ಕೆ ಜಿಲ್ಲಾಧಿಕಾರಿಗಳು ಅಭಿಮಾನ್ ಸ್ಟುಡಿಯೋಗೆ ಭೇಟಿ ಕೊಡ್ತಾರೆ. ತಹಸೀಲ್ದಾರ್ ಮಂಜಪ್ಪ, ಜಿಲ್ಲಾಧಿಕಾರಿ ವಿ ಶಂಕರರು, ಮಂಜಣ್ಣ, ಎಲ್ಲ ಪದಾಧಿಕಾರಿಗಳು ಇರ್ತಾರೆ. ಏನು ಅವರು ಜಿಲ್ಲಾಧಿಕಾರಿಗಳೇ ಅಲ್ಲಿ ನಿಲ್ಲಿಸ್ಕೊಂಡು 100ಕ್ಕೆ 150 ಅಡಿಗೆ 50 ಅಡಿ ಇದು ಮಾಡಿ ಜಾಗ ಗೊತ್ತು ಮಾಡಿ ಎಲ್ಲನೂ ಮಾಡ್ತಾರೆ. ಅದ್ರ ಬಗ್ಗೆ ಸರ್ಕಾರನೂ ದಾಖಲಾತಿಗಳನ್ನ ಬಿಡುಗಡೆ ಮಾಡುತ್ತೆ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದು ಕರೆ ಬರುತ್ತೆ, ನಮ್ಮ ಮೈಸೂರಲ್ಲಿ ಜಾಗ ಕೊಟ್ಟಿದ್ರಿ, ಅಲ್ಲೂ ಸ್ಮಾರಕ ಜಾಗ ನಿರ್ಮಾಣ ಆಗಿಲ್ಲ, ಇಲ್ಲೂ ಮಾಡೋಕ್ಕಾಗಿಲ್ಲ, ನೀವು ಇದನ್ನು ಮಾಡಿಕೊಡ್ಬೇಡಿ, ಇದನ್ನು ತಡೆ ಹಿಡಿಯಿರಿ ಅಂತಾರೆ. ಆವಾಗ DC ವಿ ಶಂಕರರು, ನೋಡಪ್ಪ ಅವ್ರು ಬರ್ಕೊಟ್ಟಿದ್ದಾರೆ, ರೆಕಾರ್ಡ್ ಆಗಿದೆ, ನಿಮ್ಗೆ ಸರ್ವೆ ಮಾಡಿ ಬಿಡುಗಡೆ ಮಾಡಿದ್ವಿ, ನಿಮ್ಮ ಜಾಗ ಎಲ್ಲೂ ಹೋಗೋದಿಲ್ಲ, ಆ ಸ್ಮಾರಕ ನಿರ್ಮಾಣ ಆಗಲಿ, ಆಮೇಲೆ ನಿಮಗೆ ಇಲ್ಲೇನು ನೀವು ಯಾವುದೇ ಜಿಲ್ಲಾಧಿಕಾರಿ ಬಂದರೆ ನಿಮಗೆ ಅದು ಜಾಗ ಸಿಗತ್ತೆ ಅಂತ ಒಂದು ಭರವಸೆ ಕೊಟ್ಟರು. ನಾನು ಅದ್ರ ಬಗ್ಗೆ ಅಲ್ಲಿಗೆ ಅದು ಹಂಗೆ ನಡ್ಕೊಂಬಂತು. 17ರಿಂದ 10 ಗುಂಟೆ ಜಾಗದಲ್ಲೇ ನಾವು ಮಾಡ್ಕೊಂಬರ್ತಾ ಇದ್ವಿ. 2022 72 ಜನ್ಮದಿನೋತ್ಸವಕ್ಕೆ ಅಭಿಮಾನ್ ಸ್ಟುಡಿಯೋ ಮಾಲೀಕರೇ ಅವ್ರ ರಿಲೇಟೆಡಲ್ಲಿ ನಮಗೆ ಒಂದು ಅನುಮತಿ ಪತ್ರ ಕೊಡ್ತಾರೆ ಆ ಕಾರ್ಯಕ್ರಮಕ್ಕೆ. ತಿರ್ಗಾ 13ನೇ ಪುಣ್ಯಸ್ಮರಣೆ ಕೊಡೋದಿಲ್ಲ. ನಾವು ಅಂತಿಮವಾಗಿ DC ವಿ ಅವಾಗ ದಯಾನಂದ್ ಇರ್ತಾರೆ, ಅವ್ರ ತಾವು ಹೇಳ್ಕೊತೀವಿ, ಹಿಂಗೆ ಅವ್ರ ಕಾರ್ಯಕ್ರಮ ಕೊಡ್ತಾರೆ ಅಂತ. ಅವರು ಕಂಪಲ್ಸರಿ 2022ರಿಂದ ಈ 2024 15ನೇ ಪುಣ್ಯಸ್ಮರಣೆವರೆಗೂ ನಮ್ಮ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಈ 15ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಅನುಮತಿ ಆಲೆ 2 ತಿಂಗಳಿಂದನೇ ಕೊಟ್ಟಿದೆ, 2.5 ತಿಂಗಳಿಂದನೇ. ಅವರು
ಎಲ್ಲ ತಹಸೀಲ್ದಾರರು ಎ ಡಿ ಸಿವರೆಗೂ ಹೋಗಿತ್ತು. ಇನ್ನೇನು ನಮಗೆ ಕೈಗೆ ಲೆಟ್ರು ಬರಬೇಕು, ಈ ದುರ್ಘಟನೆ ನಡೀತು. ಇಷ್ಟು ನಡೆದು ಬಂದ ದಾರಿ. ಇವಾಗ ಏನು ನಾವು 452/4/2015 ಏನು 2015 ಪ್ರಕರಣ ಏನು ಅವ್ರು ಅಭಿವೃದ್ಧಿಪಡಿಸಿಲ್ಲ ಅಂತ ಶಂಕರ್ ಹಾಕೊಂಡಿದ್ರು. ಅದರಲ್ಲೂ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯವರು ಭಾಗವಹಿಸಿದರು. ನಾವು ಕೊನೆ ಹಂತದಲ್ಲಿ 10 ಕುಂಟೆ ದಾಖಲೆಗಳಿಕೊಂಡು ನಾವು ಭಾಗವಹಿಸಿದ್ವಿ. ಅಂತಿಮವಾಗಿ ಆ ಕೋರ್ಟ್ ಏನು ಹೇಳ್ತು, ಮೈಸೂರಿನಲ್ಲಿ ಸ್ಮಾರಕ ಆಗಿದೆ, ಇಲ್ಲಿ ನಾವು ಅವ್ರಿಗೆ ಜಾಗ ವಾಪಸ್ ಕೊಡ್ತಾ ಇದ್ದೀವಿ, ನೀವು 10 ಕುಂಟೆ ಏನಿದ್ರು ಪ್ರಾಧಿಕಾರ ಸರ್ಕಾರದ ಜೊತೆ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾರೆ ಹೈಕೋರ್ಟು. ತಿರ್ಗಾ ನಾವು PIL ಹಾಕ್ತೀವಿ. ನಾವು ಯಾರ ವಿರುದ್ಧನೂ ಹಾಕಲ್ಲ, ಸ್ಟುಡಿಯೋ ಮಾಲೀಕರ ವಿರುದ್ಧನೂ ಹಾಕಲ್ಲ, ಸರ್ಕಾರ ವಿರುದ್ಧನೂ ಹಾಕಲ್ಲ. ನಮಗೆ ಈ ಥರ ಆಗಿದೆ, ನಮಗೆ ಒಂದು ಸರ್ಕಾರಕ್ಕೆ ನೀವು ಒಂದು ಸೂಚನೆ ಕೊಡಿ ಅಂತ ಹೇಳ್ತೀವಿ. ಅದು ಹೈಕೋರ್ಟ್ ಒಪ್ಪೋದಿಲ್ಲ. ತಿರ್ಗಾ ಸೇಮು ನೀವು ಸರ್ಕಾರದ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಈ ಇಷ್ಟು ಪ್ರಕರಣ ಆಗಿರುತ್ತೆ. ನಾವು ಹೋರಾಟಗಳು ಮಾಡ್ಕೊಂಡು ಬರ್ತಾ ಇರ್ತೀವಿ. ಕಳೆದ ಸೆಪ್ಟೆಂಬರ್ 74ನೇ ಜನ್ಮದಿನೋತ್ಸವದಲ್ಲಿ ನನ್ನ ಮೇಲೆ ಇಂಜೆಕ್ಷನ್ ಆರ್ಡರ್ ತೊಗೊಂಬರ್ತಾರೆ. ಬೇರೆ ಯಾವ ಸಂಘಟನೆ ಮೇಲೂ ಅವ್ರು ಇಂಜೆಕ್ಷನ್ ಆರ್ಡರ್ ತಂದಿರಲ್ಲ, ಅದು ಅಷ್ಟೇ. ನನ್ನ ಸಂಘಟನೆ ಇಂಜೆಕ್ಷನ್ ತಂದಿರ್ತಾರೆ. ಸತತ 4 ಕೇಸ್ ದಾಖಲು ಮಾಡ್ತಾರೆ. ಆ ಸೆಪ್ಟೆಂಬರ್ 74 ಜನ್ಮದಿನದಿಂದ ಡಿಸೆಂಬರ್ ಒಳಗೆ 4 ಕೇಸ್ ನನ್ನ ಮೇಲೆ ಹಾಕ್ತಾರೆ ನನ್ನನ್ನು ತಡೆಯೋಕ್ಕೆ. ಮತ್ತು ಆ ಡಿಸೆಂಬರ್ 30 15 ಪುನಃಸ್ಮರಣೆಗೆ ಇಂಜೆಕ್ಷನ್ ಆರ್ಡ್ರು ನನಗೆ ಕ್ಯಾನ್ಸಲ್ ಆಗುತ್ತೆ ಕೋರ್ಟು, ಸಿಟಿ ಸಿವಿಲ್ ಕೋರ್ಟಲ್ಲಿ. ಕ್ಯಾನ್ಸಲ್ ಆದಮೇಲೆ ನಾವು ಕಾರ್ಯಕ್ರಮ ಮಾಡ್ತೀವಿ. ಅದಾದಮೇಲೆ ಇನ್ನೊಂದು 2 ಕೇಸ್ ಆಗ್ತದೆ. ಇದ್ರ ಬಗ್ಗೆ ನಮ್ಮ ಹೈಕೋರ್ಟ್ ವಕೀಲರು ಸವಿಸ್ತಾರವಾಗಿ ಹೇಳ್ತಾರೆ. ಈಗ ಕಾನೂನು ಬಗ್ಗೆ, ಆ ಕೇಸ್ಗಳ ಬಗ್ಗೆ ಏನಿದೆ ಎಲ್ಲನೂ ಹೇಳ್ತಾರೆ. ಮತ್ತು ನಾನು ಇನ್ನೊಂದು ಕೇಳ್ಕೊತೀನಿ, ಇವತ್ತು 2017ರಲ್ಲಿ ಮಂಜಣ್ಣ ನಾನು ಕರೆದಾಗ ಬಂದರು, DC ಸರ್ವೆ ಮಾಡಿದಾಗಲೂ ಬಂದಿದ್ದರು. ಇವತ್ತು ಅವರೇ ಕರೆದ್ರು ನಾನು ಯಾರ ತಕ್ಕೂ ನಾನು ಹೋಗಿರಲಿಲ್ಲ. ನಾನು ಒಂದು ಅಭಿಮಾನಿಯಾಗಿ ಪ್ರಾಮಾಣಿಕವಾಗಿ ನಾನು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೆ. ಇವತ್ತು ಅವರೇ ನನಗೆ ಕರೆಸ್ಕೊಂಡು ನಂದು ಎಲ್ಲನೂ ದಾಖಲೆಗಳು ನೋಡಿ, ಆಮೇಲೆ ನಮ್ಮ ಅರುಣ್ ಸರ್ ಹತ್ರ ಮಾತಾಡಿ ಇವತ್ತು ನಮ್ಮ ಏನು ಕಾನೂನು ಹೋರಾಟಕ್ಕೆ ನಾನು ಬೆಂಬಲವಾಗಿ ನಿಂತ್ಕೊತೀನಿ ಅಂತ ಇವತ್ತು ಬಂದಿದ್ದಾರೆ. ಆ ನಾಡಿನ ವಿಷ್ಣುಜಿ ಅಭಿಮಾನಿಗಳ ಪರವಾಗಿ ನಾನು ಅವರಿಗೆ ಅಭಿನಂದನೆ ತಿಳಿಸ್ತೀನಿ. ಏನೋ ಅಭಿಮಾನಿಗಳು ಮಾಡ್ತಾರೆ, ಯಾಕೆಂದ್ರೆ ಎಲ್ಲರೂ ಹೋಗ್ಬಾರ್ದು ಅಂತ ನಾವು ಅಂದ್ಕೊಂಡು ಒಂದು ವೀರಕಪುತ್ರ ಶ್ರೀನಿವಾಸು, ಒಂದು ಇವರು ಮುನ್ಸೂಚನೆ ಇದ್ದರು. ಇರಲಿ, ಅವ್ರು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ಮಾಡಬೇಕಾಯ್ತು. ಏನಾಗಿದೆ ಅಂದರೆ ಅದನ್ನು ಕಾನೂನು ಮೈಸೂರಲ್ಲಿ ಕೊಟ್ಟಂಥ ವಿಷಯದಲ್ಲಿ ಇವರು ಅದನ್ನು ಸ್ವಲ್ಪ ಅಡ್ವಾಂಟೇಜ್ ತೊಗೊಂಬಿಟ್ರು, ನಮ್ಮ ಅಭಿಮಾನಿ ಸ್ಟುಡಿಯೋ. ಆಮೇಲೆ ಇದು ಸ್ವಂತ ಜಾಗ ಅಂತ, ಇದು ಕಾನೂನು ಸ್ಟುಡಿಯೋ ಅಂತ ಕೊಟ್ಟಿದ್ದು ಜಾಗ. ಸ್ಟುಡಿಯೋ ಕೊಟ್ಟಿದ್ದು ನಮ್ಮ ಹತ್ರ ದಾಖಲೆ ಇದೆ. ಅವರು 6,000 ಕಟ್ಟಿದ್ದಾರೆ ಅಂತ, ಅದು ಯಾವುದು ಕೊಟ್ಟಿದ್ದಾರೆ ಎಲ್ಲ ನಮ್ಮ ಹತ್ರ ದಾಖಲೆಗಳಿದೆ. ದಾಖಲೆ ಇಲ್ಲದಲ್ಲೇ ನಮ್ಮ ಲಾಯರ್ ಮಾತಾಡಲ್ಲ. ಆಮೇಲೆ ಕಾನೂನಿಗೆ ಪಾಪ ಇದೆಲ್ಲ ಗೊತ್ತಾದರೆ ಇವ್ರು ಯಾವತ್ತೂ ಅಪ್ಲಿಕೇಶನ್ ಹಾಕಿರೋರು, ಯಾರಿಗೂ ಗೊತ್ತೇ ಇಲ್ಲ. ಕಾರ್ತಿಕ್ ನಾನು ಹೇಳಿದ ಪ್ರಕಾರ ಪ್ರತಿಯೊಬ್ಬರು ಗೊತ್ತಿದೆ ಅಂತ. ಆ್ಯಕ್ಚುಲಿ ನಾನು ಕಾರ್ತಿಕ್ ಇವತ್ತಿಲ್ಲ ಕರ್ಕೊಂಬರ್ತಾ ಇದ್ದೆ. ಅವನೇನು ಯಾವುದು ತಮಿಳ್ನಾಡು ದೇವಸ್ಥಾನಕ್ಕೆ ಪೂಜೆಗೆ ಕೊಟ್ಟಿದ್ದು ಸರ್. 4 ದಿನ ಇರಲ್ಲ, 4 ದಿನ ಬಂದಮೇಲೆ ಮೀಟ್ ಮಾಡ್ತಿದ್ದೆ. ಎಲ್ಲ ಅಭಿಮಾನಿಗಳು ಗೊತ್ತಿದೆ, ಎಲ್ಲ ಗೊತ್ತಿದೆ ಅಂತ ಹೇಳ್ದ. ನಾವು ಇದ್ರಲ್ಲಿ ನಂಬೋರರು ಆ ಭಗವಂತಗೊಬ್ಬರಿಗೆ ಗೊತ್ತು. ಕಾರ್ತಿಕೆ ಡೆಮಾಲಿಶ್ ಅವನು ಜನವರಿ ಆರ್ಡರ್ ಆಗಿದ್ದು ಎಲ್ಲ ಸಂಘ ಗೊತ್ತಿದೆ, ಯಾರು ಮಾತಾಡಿಲ್ಲ, ಅದಕ್ಕೆ ಸುಮ್ಮನಿದ್ದೆ ಅಂತ. ಹಾಂ, ಇದು ಏನಾಗಿದೆ ಅಂದರೆ ಅಮ್ಮ, ನೀವು ಕೇಳೋಕ್ಕಷ್ಟೇ. ನಮ್ಮ ಮನೇಲಿ ಮಾಡಿದಾಗ ಅನಿರುದ್ಧವರು ಇದ್ರ ನೇತೃತ್ವ ತಗೋಬೇಕಾಗುತ್ತೆ. ಅನಿರುದ್ಧವ್ರಿಗೆ ಲಾಸ್ಟ್ ಟೈಮು ಭಾರತಿ ಮೇಡಮ್ಗೆ ಸುಮಾರು ವರ್ಷಗಳ ಅಲ್ದು ಅವ್ರು ನಿಮಗೆಲ್ಲ ಗೊತ್ತಿದೆ, ಬೇಡ ಅಂತ ಹೊಟ್ಟೋದ್ಮೇಲೆ ಅವ್ರ ಮೇಲೆ ಒಂದಷ್ಟು ಜನ ಹೇಳಿದ್ರು ಇದು ಬೇಡ, ನಮಗೆ ಸಂಬಂಧ ಇಲ್ಲ ಅಂತ ಹೇಳೋರೆ ಅಂತ. ಯಾಕೆಂದರೆ ಆ ವಿಷಯದಲ್ಲಿ ಮನೆಯವ್ರ ಸಮ್ಮತಿ ಬೇಕು ಅಂತ ಕಾನೂನು ಕೇಳುತ್ತೆ. ಅಭಿಮಾನಿ ಮನೆಯವ್ರ ಸಮ್ಮತಿ ಬೇಕು ಅಂದಾಗ ಮನೆಯವ್ರು ಅಲ್ಲಿದ್ದಾಗ ಅದ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಟ್ಟಿಲ್ಲ ಅಂತ. ಅದಕ್ಕೆ ಮನೇಲಿ ಮೀಟಿಂಗ್ ಕರೆದು ನಾವು ನಿಮ್ಮ ಜೊತೆಯಲ್ಲಿದ್ದೀವಿ ಅಂತ ಅನಿರುದ್ಧ ಘೋಷಣೆ ಮಾಡಿದ್ದಾರೆ. ಯಾವುದೇ ಅಭಿಮಾನಿ ನಾನು ನಿಮ್ಮ ಜೊತೆಯಲ್ಲಿದ್ದೀನಿ ಅಂತ. ವೀರಕಪುತ್ರ ಶ್ರೀನಿವಾಸನೇ ಪತ್ರಿಕೆ ಕರೆದು ಪಾಪ ಸುದೀಪ್ ಅರ್ಧಕರೆ ಖುಷಿ ಆಯಿತು, ಮಾಡಲಿ, ನಾವೆಲ್ಲ ಇರ್ತೀವಿ. ಈ ಸ್ಥಳ ಯಾಕೆ ಕೇಳ್ತಾ ಇದ್ವಿ ಅಂದರೆ ಅಂತ್ಯಕ್ರಿಯೆ ಆದ ಜಾಗಕ್ಕೋಸ್ಕರ ನಾವು ಕೇಳ್ತಾ ಇದ್ವಿ. ಅದಕ್ಕೆ ಕಾನೂನು ಅವಕಾಶ ಇದೆ, ಕೊಡ್ಬೋದು. ಸರ್ಕಾರದ ಸ್ಟುಡಿಯೋ ಆದ್ದರಿಂದ ಕೊಡೋಕ್ಕೆ ಅವಕಾಶ ಇದೆ. ಇಲ್ಲಾಂದ್ರೆ ಬಾಲಣ್ಣವ್ರ ಮಕ್ಕಳು ಅವ್ರ ಸ್ವಂತ ಆಸ್ತಿ ಅದು ಆಗಿದ್ರು, ದಯವಿಟ್ಟು ಕೊಡಿ. ಅದಕ್ಕೇನು ಬೇಕು ಸಂಬಂಧ ಕಾನೂನು ಚೌಕಟ್ಟು ದುಡ್ಡು ಕಟ್ಟೋಕೆ ನಾವು ರೆಡಿ ಇದ್ದೀವಿ. ನಾವೇನು ಇಲ್ಲ ಅಂತ ಹೇಳ್ತಾ ಇಲ್ಲ, ನಾವು ನಿಮ್ಮನ್ನು ದೌರ್ಜನ್ಯ ಮಾಡಿ ಕೇಳ್ತಾ ಇಲ್ಲ. ಅಲ್ಲಿ ಜಾಗ ಅವತ್ತು ಅಂತ್ಯಕ್ರಿಯೆ ಮಾಡೋಕ್ಕೆ ಕೊಟ್ಟಿಲ್ಲ, ನಾವು ನಿಮ್ಮ ಬತ್ತಿರಲಿಲ್ಲ ಸರ್ಕಾರ. ಆಮೇಲೆ ನನಗೆ ಈ 2014 13 ಪಾಪ ಇವ್ರು ಬಂದಿರು, ನಮ್ಮ ಗಣೇಶ್ ಅವರು, ಸರ್ ಹಿಂಗೆ ಒಂದು ಸ್ವಲ್ಪ ಅಮೌಂಟ್ ಬೇಕು, ಅದ್ರ ಬಗ್ಗೆ ಸರ್ಕಾರ ಕೊಡ್ತೀನಿ 2 ಕೋಟಿ ಕೊಡ್ತೀನಿ ಅಂತ ಹೇಳಿದೆ, ದಯವಿಟ್ಟು ನಂಗೆ ಒಂಚೂರು ಒಂದಷ್ಟು ಸಾಲ ಕೊಡಿ ಅಂದರು. ನಾನು ಹೇಳಿದೆ
ಬರ್ಕೊಟ್ಬಿಡು, ನಾನು ಇವತ್ತೇ ನಾನು ಕೊಡ್ತೀನಿ, ಸರ್ಕಾರ ಬಂದು ಕೊಟ್ಟಾಗ ನಾನು ಇಸ್ಕೊತೀನಿ, ಕೊಡ್ತೀನಿ, ಸುಮ್ಮನೆ ಇರ್ತೀನಿ ಅಂತ ಹೇಳಿದೆ. ಅವ್ರಿಗೆ ಕೋರ್ಟಲ್ಲಿದೆ, ಹೆಂಗೆ ಬರಲಿ ಸರ್ ಅಂದರು. ಕೋರ್ಟಲ್ಲಿದ್ದಾಗ ನಾನು ಕಾಸು ಕೊಡೋಕ್ಕೆ ತಪ್ಪ ನಾನು ಕೊಡೋಲ್ಲ. ಇಲ್ಲ, ನಾವು ಅವತ್ತು ಬರ್ಕೊಟ್ಟಿದ್ರೆ ಅವತ್ತೇ ಕಾಸು ಕೊಡ್ತಾಯಿದ್ದು. ಆಮೇಲೆ ಇದು ಅವ್ರ ಅಕ್ಕ ಗೀತಾ ಬಾಲಿಯವರು ಇದ್ದಾರಲ್ಲ, ಅವರು ಸುಮ್ಮನೆ ಸ್ವಲ್ಪ ಅವ್ರು ಇವಾಗೆಲ್ಲ ಯಾವ ರೀತಿ ಮಾತಾಡ್ತಾರೆ, ಒಂಥರ ನಾನು ಹೋರಾಟ ಸಪೋರ್ಟ್ ಮಾಡ್ತೀನಿ. ಅವತ್ತಿನ ಕೇಸ್ ಹಾಕಿ ಅಡ್ಡಗಾಲಕ್ಕೆ ಕಾರಣ ಅವರೇ. ಸುಮಾರು ಫಸ್ಟು 2004 10 ಎಕರೆ ಮಾರಿದಾಗ ಅದು 35 ಲಕ್ಷ ಪರ್ ಎಕರೆ ಥರ 3,50,00,000 ಮಾರಿದ್ದಾರೆ 10 ಎಕರೆನ. ಪ್ರಭಾವಿ ನಾಯಕರ ಜೊತೆ ಮಾರಿ ವ್ಯಾಪಾರ ಆಗಿದೆ. ವ್ಯಾಪಾರ ಆದ ನಂತರ ಗೀತಾ ಬಾಲಿಯವ್ರಿಗೆ ಹೋಗಿ ಗಲಾಟೆ ಮಾಡಿ ದುಡ್ಡು ತೊಗೊಂಡಿದ್ದಾರೆ. ಇವ್ರು ಇಲ್ಲ ಅಂತಾರೆ, ದುಡ್ಡು ತೊಗೊಂಡಿದ್ದಾರೆ. ಇವ್ರಿಗೆ ಹಣ ಬೇಕಷ್ಟೇ. ಅವ್ರಿಗೆ ಯಾರು ಇದಕ್ಕೂ ಅದಕ್ಕೆ ಅವತ್ತು ದುಡ್ಡು ಕೊಟ್ಟು ಅಂಬರೀಷ್ ಅವ್ರ ಮನೆ ಬಂದಾಗ ಅಂಬರೀಷ್ ಅವ್ರು ಕೋಪ ಬಂದು ಬೈದು ಕಳಿಸ್ಬಿಟ್ರು. ಇವನು ಒಂದು ಸತಿ ಇಲ್ಲಿ ಮುಂದೆ ಬಂದು ತೊಗೋತೀನಿ ಅಂತೇಳಿ ಹಿಂದೆಗಡೆ ಹೋಗಿ ಲಾಯರ್ ಕಳಿಸೋದು. ಇದು ದ್ರೋಹ. ಯಾರು ನಂಬನ? ಇಲ್ಲಾಂದ್ರೆ ಅವತ್ತೇ ಆಗಿರೋದಿತ್ತು. ಆ ನೊಂದು ಯಾವಾಗ ಗೀತಾ ಬಾಲಿಯವ್ರು ಈ ರೀತಿ ನಮಗೆ ಈ ಮನೇಲಿ ಅಂಬರೀಷಣ್ಣ ಮನೆ ಮುಂದೆ ಒಂದು ಸತಿ ಮಾಡ್ಕೊಡ್ತಿದ್ರು. ಅಂಬರೀಷ್ ಅವ್ರು ನೋಡೋಕೆ ಅವತ್ತೇ ನಾವು ಸಿಕ್ಕಾಪಟ್ಟೆ ಬಿದ್ದಾಬಿಟ್ರು. ನಮ್ಮ ನೋವು ತಡೆದ ಅಂಬರೀಷ್ ಅವ್ರು ಬಾಯಿಗೆ ಬಂದು ಬೈದು ಕಳಿಸೋರು. ನಿನ್ನ ಮನುಷ್ಯನ ನಿನ್ಗೆ ಬರೀ ಆಸೆನಾ? ಇಲ್ಲ, ನಾ ಕೋರ್ಟ್ಗೆ ಹೋಗಿ ತೆಗಿತೀನಿ, ನೆಕ್ಸ್ಟ್ ವೀಕ್ ತೆಗಿತೀನಿ ಅಂದ್ಬಿಟ್ಟು ಹೋಗಿ ತೆಗಿಲಿಲ್ಲ. ಈ ರೀತಿ ಮೋಸ ಮಾಡಿದ್ರು. ಆಮೇಲೆ ಸರ್ಕಾರ ಕೊಟ್ಟು ಜಾಗ ಕೊಡೋದ್ರಲ್ಲಿ ತಪ್ಪಿದೆ. ನಾವೇನು ಪಾಪ 4 ಎಕರೆ ಕೊಡಿ ಕೇಳಲಿಲ್ಲ, 2 ಎಕರೆ ಕೇಳಿಲ್ಲ, ಅರ್ಧ ಎಕರೆ ಕೇಳಿಲ್ಲ, ಕೇವಲ 10 ಕುಂಟೆ ಮುಂದೆಗಡೆ ಹೋಗಿ ಜಾಗಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಗರ್ಭ ಹುಡುಗಿ ಪೂಜೆ ಮಾಡಿಕೊಂಡು ಆ ಪರಮಾತ್ಮನ ಆಶೀರ್ವಾದ ತಗೊಂಡು ಬರ್ ಕೇಳಿದೆ. ಇಷ್ಟು ಏನೂ ಕೇಳಿಲ್ಲ. ಇದು ಮಾಡಿಕೊಡ್ಬೋದು. ಇವತ್ತಿನ 6 ತಿಂಗಳು ಮುಂಚೆ ಮಾಡಿದ್ದೆ, ಅದೇ ಬೇರೆ ಸ್ಟುಡಿಯೋಶಿಪ್ ಮಾಡಿದ್ರೆ ಸಿಕ್ಕಿರಲಿಲ್ಲ. ನೆನ್ನೆ ಮೆಸೇಜ್ ಹಾಕಿದ್ದೀನಿ, ದಯವಿಟ್ಟು ರಿಕ್ವೆಸ್ಟ್, ಇಲ್ಲ ನೀನು ಎಲ್ಲಿದ್ದು ಹೇಳಿ ಬರ್ತೀನಿ, ನಾನೇ ಬರ್ತೀನಿ ಅಂತ ಹೇಳಿದಾಗ ಕರೆಕ್ಟಾಗಿ 11:20 ನಮ್ಮ ಮನೆ ಹತ್ರ ಬಂದಿದ್ದರು. ನಾನು ಬಾಯ್ಬಿಟ್ಟು ಕೇಳಿದೆ, ನೋಡಪ್ಪ ನೀನು ಸಣ್ಣದಾಗಿ ಏನೋ ಒಂದು 25 ಲಕ್ಷ ಕೊಡ್ತಾನೆ ಫೀಲ್ ಮಾಡೋ, ನೀನು ಕೈ ತುಂಬನೇ ಕೊಡ್ತೀವಿ, ಅವನೊಂದೇ ದುಡ್ಡು ಅಂದರೆ ಮಾತಾಡೋದ ಅಂದ. ಅವನು ಆ ವಿಷಯ ದುಡ್ಡು ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಲಿಲ್ಲ. ಒಬ್ಬ ವ್ಯಕ್ತಿ ಬಗ್ಗೆ ಸುಳ್ಳು ಹೇಳ್ಬಾರ್ದು. ದುಡ್ಡು ಸರ್ ವಿಷ್ಣು ಸರ್ ಬಗ್ಗೆ ಗೌರವ ಇದೆ. ತುಂಬ ಕೆಲವರು ನಂಗೆ ನೋವು ಕೊಟ್ಬಿಟ್ಟವ್ರೆ. ಹಾಂ, ಮಾಡಿಲ್ಲ. ಅದೇ ಯಾಕೆ ಮಾಡಿಲ್ಲ? ಯಾರು ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟಿಲ್ಲ, ಯಾರು ಮೀಟ್ ಅವನೇ ಅಂತಾನೆ. ಹೌದು ಕೇಳಿ, ಎಲ್ಲ ಏನಂತಾರೆ, ಎಲ್ಲ ಮಾಧ್ಯಮದಲ್ಲಿ ಮಾತ್ರ ಯಾರು ನಮ್ಮನ್ನು ಬಂದು ಕೇಳಿದರು? ಅವ್ನು ಕೇಳೋ ಪ್ರಶ್ನೆ ಕರೆಕ್ಟ್. ಜಿಲ್ಲಾಧಿಕಾರಿಗಳು ಕೇಳಿದಾಗ ಏನಮ್ಮ ಕಾನೂನಾತ್ಮಕವಾಗಿ ಓಡಾಟ ಮಾಡ್ತೀವಿ. ಸ್ಟುಡಿಯೋ ಅವರು ನಾವು ಫಸ್ಟು ಕಾರ್ತಿಕ್ ಮನವಿ ಕೇಳ್ತೀವಿ, ರಿಕ್ವೆಸ್ಟು, ಕಾರ್ತಿಕ್ ರಿಕ್ವೆಸ್ಟು, ಕಾನೂನಿಗೆ ಹೋಗಲ್ಲ ಏನೆಲ್ಲ. ಈ ಕಾರ್ತಿಕಿನ 3 ದಿನ 4 ದಿನ ಬಂದು ಏನಾರು ಹೇಳಿದ್ರೆ ಕಾನೂನಿಂದ ನಾವೆಲ್ಲ ಹೋಗಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಅದನ್ನು ಎಲ್ಲ ಒಂದಾಗಿದ್ದೀವಿ ಅಂತ ಒಂದು ಜಾಯಿಂಟ್ ಅಪ್ಲಿಕೇಶನ್ ಹಾಕ್ಬಿಟ್ಟು ನಾವು ತೊಗೊಳಕ್ಕೆ ರೆಡಿ ಇರ್ತೀವಿ. ಇಲ್ಲ ಅವ್ರು ಕೊಡಲ್ಲ ಆಗಲ್ಲ ಅಂದರೆ ಯಾವ ಕಾರಣಕ್ಕೂ ನಾವು ಕಾನೂನ ಬಿಟ್ಟು, ಅದು ಸ್ಟುಡಿಯೋ ಜಾಗ, ಸರ್ಕಾರ ಕೊಟ್ಟ ಜಾಗ, ಅದಕ್ಕೇನೇ ಆಗಲಿ ಇಲ್ಲ ಸುಪ್ರೀಂ ಕೋರ್ಟಲ್ಲಿ ನ್ಯಾಯ ಸಿಗುತ್ತೆ, ಗ್ಯಾರಂಟಿ ಇದೆ. ತೊಂದರೆ ಅಂತ ಹೋಗಲ್ಲ, ನ್ಯಾಯ ಸಿಗುತ್ತೆ. ಇದು ಯಾರೋ ಕೈವಾಡ ಇದೆ. ನಾನು ನಿನ್ನೆ ಕಾರ್ತಿಕ್ ಸತತ 6 ತಿಂಗಳು ಮಾಡಿ ಮೊನ್ನೆ ಯಾವಾಗ ಸಮಾಧಿ ಮಟ್ಟ ಅವತ್ತಿಂದ ಸೀರಿಯಸ್ ಹುಡುಗಿದ್ಕೆ ನಿನ್ನೆ ಸಿಕ್ಕಿದ. ನಾನು ಇದ್ರ ಬಗ್ಗೆ ಸೀರಿಯಸ್ ತೊಗೊಂಡಿದ್ದೆ ಮೊನ್ನೆನೇ. ಇಲ್ಲ, ಕಮರ್ಷಿಯಲ್ ಆ್ಯಕ್ಟಿವಿಟಿ ನಾವು ಹೇಳೋಕ್ಕಾಗಲ್ಲ. ನನಗೆ ಕೇಳಿದೆ ಯಾವ ಕಾರಣಕ್ಕೂ ನಮ್ಮ ಕಮರ್ಷಿಯಲ್ ಯಾರೋ ಅಂದ್ಕೊಂಡವ್ರೆ ಕಾಂಪ್ಲೆಕ್ಸ್ ಕೊಡ್ತಾರೆ, ಅಪಾರ್ಟ್ಮೆಂಟ್ ಕೊಡ್ತಾರೆ, ಶೋಭಾ ಕೊಡ್ತಾರೆ, ಪ್ರೆಸ್ಟೀಜ್ ಕೊಡ್ತಾರೆ, ಈ ಥರ ಎಲ್ಲ ಸುಳ್ಳು ಅಪ್ಪೋದನ್ನೇ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ನಾನು ಅದು ಮಾರಲ್ಲ. ಆಮೇಲೆ ಇದಕ್ಕೆ ಮಾರೋಕ್ಕೂ ಆಗಲ್ಲ. ಈಗ ಅದು ನಾನು ನೋಡಿದ್ದು ಕೇಳಬೇಕು, ನಾನು ನೋಡಿದ್ವಲ್ಲ ಕಣ್ಣಾರೆ. ಅಮ್ಮ ನಾನು ಇದಕ್ಕೊಂದು ನಿಮಿಷ ಲಾಯರ್ ಮಾತಾಡ್ತಾರೆ, ಆಮೇಲೆ ನಾನು ಮಾತಾಡ್ತೀನಿ. ಇಲ್ಲ ಇವ್ರು ಮಾತಾಡ್ಬಿಟ್ಟು ಮಾತಾಡ್ತಾರೆ. ಅಲ್ಲ ಒಂದು ನಿಮಿಷ ಅವ್ರೇನು ಕೇಳ್ತಾವ್ರೆ ಕೇಳ್ಬಿಟ್ಟು ನಾನು ಮಾತಾಡ್ತೀನಿ. 1 ನಿಮಿಷ, 3 ಇಲ್ಲ 10 ಆಗಲಿ, ಒಂದೇ ಸೇನೆ 1000 1 ನಿಮಿಷ ಅದಕ್ಕೆ ಉತ್ತರ ಕೊಡ್ತೀನಿ. ಇಲ್ಲಿ 1 ಸೆಕೆಂಡು ನೀವು ಮಾತಾಡಿ. ನೋಡಿ, ಮಾಧ್ಯಮಗಳ ಮುಂದೆ ಬೇರೆ ಬೇರೆಯವರು
ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸಿ ಅದು ಗೊಂದಲಕ್ಕೆ ಒಡಮಾಡಿದೆ. ಆ ಗೊಂದಲಗಳಿಗೆ ಯಾರು ಗೊಂದಲ ಕ್ರಿಯೇಟ್ ಮಾಡಿದಾರೋ ಅವರೇ ಉತ್ತರ ಕೊಡಬೇಕು. ಇದು ಮೊದಲನೇದು. ಎರಡನೇದಾಗಿ 8/8/2025 ಯಾವಾಗ ಸಮಾಧಿಯನ್ನು ನಿರ್ನಾಮ ಮಾಡಿದ್ರೋ ಅದರ ನಂತರ ಇವತ್ತು 19/8/2025 ಅಂದರೆ 11 ದಿನ ಆಯಿತು. 11 ದಿವಸದಲ್ಲಿ ಯಾವ ಕೇಸಿನಲ್ಲಿ ಆಧಾರದ ಮೇಲೆ ಅಲ್ಲಿ ನೆಲಸಮ ಮಾಡಿದ್ರು ಅಂತ ಯಾರೂ ಇದುವರೆಗೂ ಪತ್ತೆ ಮಾಡಿಲ್ಲ. ಹೈಕೋರ್ಟ್ ವೆಬ್ಸೈಟ್ಗಳಲ್ಲಿ ನೀವು ಅದನ್ನು ಕೇಸ್ ನಂಬರ್ ಹಾಕಿದ್ರೆ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಇವತ್ತಿನವರೆಗೂ ಯಾರೂ ಕೂಡ ಆ ಕೇಸನ್ನು ಸರ್ಚ್ ಮಾಡೋದಾಗಲಿ ಆ ಕೇಸ್ನ ಸರ್ಟಿಫೈಡ್ ಕಾಪಿ ತೆಗೆಸೋದಾಗಲಿ ಯಾರೂ ಮಾಡಿಲ್ಲ. ಇದನ್ನು ನಮ್ಮ ಸಂಘಟನೆಯಿಂದ ನಾವು ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ನಾವು ಪುನರ್ ಪರಿಶೀಲನಾ ಅರ್ಜಿಯನ್ನು ಕೂಡ ದಿವಸ ದಾಖಲು ಮಾಡಿದ್ದೀವಿ. ಈ ಪ್ರೆಸ್ ಮೀಟ್ ನಾವು ಮೊನ್ನೆನೇ ಮಾಡ್ಬೋದಾಗಿತ್ತು. ಯಾಕೆ ತಡ ಆಯಿತು ಅಂದರೆ ಕೋರ್ಟ್ಗೆ ಅಪ್ರೋಚ್ ಮಾಡಿಕೊಂಡೇ ಇಲ್ಲಿಗೆ ಬರೋದು ಅನ್ನೋದು ನಮ್ಮ ಮನಸ್ಸಲ್ಲಿತ್ತು. ಅಲ್ಲ, ಒಂದು ನಿಮಿಷ, ಅದಕ್ಕೆ ಬಂದೆ. ಈಗ ನೀವು ಕೇಳ್ತಾ ಇರೋದೇನು, 3 ಜನ ಬೇರೆ ಬೇರೆ ರೀತಿ ಹೇಳ್ತಾ ಇದ್ದಾರೆ. ಇದು ಕಾನೂನು ರೀತಿಯಲ್ಲಿ ಯಾವ ರೀತಿ ಅಂತ. ಕಾನೂನು ಹೋರಾಟ ಮಾಡ್ತಾ ಇರೋದು ನಾವು ಸಂಘಟನೆಯವರು ಮಾಡ್ತಾ ಇದ್ದೀವಿ. ಇವತ್ತಿಗೂ ನಾನು ನಿಮ್ಮೆಲ್ಲರ ಮುಖಾಂತರ ಮನವಿ ಮಾಡ್ಕೊಳ್ಳೋದೇನೆಂದರೆ, ಯಾರೂ ಕೂಡ ನಮಗೆ ಯಾರೂ ಹೊರತಾಗಿಲ್ಲ ಅಥವಾ ಯಾರನ್ನು ಬಿಟ್ಟು ನಾವು ಮಾಡ್ತಾ ಇಲ್ಲ. ಯಾರನ್ನು ಕೂಡ ಎಲ್ಲರನ್ನೂ ಕೂಡ ನಾವು ಪ್ರೀತಿಯಿಂದನೇ ಕರಿತಾ ಇದ್ದೀವಿ, ಬಂದು ಕಾನೂನು ಹೋರಾಟದಲ್ಲಿ ಪಾಲ್ಗೊಳ್ಳಿ. ಏನಾಗುತ್ತೆ, ಇವತ್ತು ಎಲ್ರಿಗೂ ಗೊತ್ತಿದೆ, ಯೂಟ್ಯೂಬರ್ಸ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಎಲ್ಲರೂ ಮಾತಾಡ್ತಾರೆ. ಆದರೆ ನಾನು ಅದನ್ನೇ ಹೇಳಿದ್ನಲ್ಲ, ಯಾರೂ ಕೂಡ ಯಾವ ಕಾರಣಕ್ಕೆ ಇದಾಯಿತು, ದುರ್ಘಟನೆ ನಡಿಬಾರ್ದಾಗಿತ್ತು, ಎಲ್ಲರ ಮನಸ್ಸಲ್ಲೂ ಇದೆ ಅದು. ಅದು ಯಾಕೆ ನಡೀತು, ಯಾವ ಹಿನ್ನೆಲೆಯಲ್ಲಿ ಆಯಿತು, ಯಾರೂ ಅದನ್ನು ಪತ್ತೆ ಮಾಡಿಲ್ಲ. ಸೊ ಇವತ್ತು ನಿಮ್ಮೆಲ್ಲರ ಮುಖಾಂತರ ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ, ಈ ಕಾನೂನು ಹೋರಾಟ ನಾವು ತೊಗೊಂಡಿದ್ದೀವಿ. ಅವ್ರ ಹಿನ್ನೆಲೆಯಲ್ಲಿ ಕಾರ್ತಿಕ್ ಜೊತೆ ಮಾತಾಡೋದು ಅದೆಲ್ಲ ಬ್ಯಾಕ್ ಸ್ಟೇಜ್ ಅದು. ನಿಮ್ಮ ಇದರಲ್ಲೇ ಹೇಳಬೇಕು, ಲ್ಯಾಂಗ್ವೇಜಲ್ಲಿ ಅಂದರೆ ಬ್ಯಾಕ್ ಸ್ಟೇಜಲ್ಲಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ಕಾನೂನು ಹೋರಾಟ ಮುಂದುವರಿಯುತ್ತೆ. ಆ ಕಾನೂನು ಹೋರಾಟಕ್ಕೆ ಎಲ್ಲ ಅಭಿಮಾನಿಗಳು ಸಾಥ್ ಕೊಡಬೇಕು, ಎಲ್ಲರೂ ಸಹಕರಿಸಬೇಕು ಅಂಥೇಳಿ ತಮ್ಮೆಲ್ಲರ ಮುಖಾಂತರ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಉಳಿದಿದ್ದು ಅವ್ರು ಹೇಳ್ತಾರೆ. ಅಭಿಮಾನಿ ಇಷ್ಟು ಸರ್ಗೆ ಮನೆಯವನು, ಆ ಮನೆಯವರು ಅವರಿಗೆ ಇಲ್ಲಿ ನೊಂದು ಬೆಂದು ಬೇಡ ಅಂದ್ಬಿಟ್ಟು ಮೈಸೂರಿಗೆ ಹೋಗ್ಬಿಟ್ರು. ಅದು ಹೊರತುಪಡಿಸಾಯ್ತು. ಇಲ್ಲಿ ಶ್ರೀನಿವಾಸು ಮತ್ತು ರಾಜುಗೌಡರು ಓಡಾಡ್ತಿದ್ರು, ಇಬ್ಬರು ಓಡಾಡ್ತಿದ್ರು. ಇಬ್ಬರು ಏನು ಮಾಡ್ತಾರೆ, ಅವರಿಬ್ಬರು ಬುದ್ಧಿವಂತರು. ನಮ್ಮ ಶ್ರೀನಿವಾಸವರು ಸಾಹಿತಿಗಳು, ಬುದ್ಧಿಜೀವಿ, ತಿಳುವಳಿಕೆರೋನು ಓಡಾಡಿರ್ತಾರೆ ಅಂತ ನಾನು ಅಂದ್ಕೊಂಡೆ. ಶ್ರೀನಿವಾಸರು ನಮ್ಮ ಪ್ರಖ್ಯಾತ ನಮ್ಮ ಸುದೀಪ್ ಅವ್ರ ಜೊತೆ ಇದ್ದಾರೆ. ಅವ್ರ ಪಾಪ ಸುದೀಪ್ ಅವರು ಮುನ್ಸೂಚನೆ ಸುದೀಪರ್ನ ಎಲ್ಲ ಕಡೆ ಪಾಪ ಕರೆಯೋಕ್ಕಾಗಲ್ಲ. ಅವ್ರು ಏನು ಬೇಕು ಮಾಡಿಕೊಟ್ಟಿದ್ದಾಗ ಅವ್ರ ದೊಡ್ಡ ಗುಣ ನಿಜವಾಗ್ಲೂ ಖುಷಿ ಆಗ್ತದೆ. ಇವತ್ತು ಅವ್ರು ಅರ್ಧ ಎಕರೆ ಜಾಗ ತೊಗೊಂಡ್ರೆ ಖುಷಿ ಆಯ್ತದೆ, ಕಟ್ತಾರೆ. ಅವ್ರ ಬರ್ತ್ಡೇಯಿಂದ ಪೂಜೆ ಮಾಡಿ ಇಷ್ಟು ಸರ್, ಅದು ಬೇರೆ. ಅದಕ್ಕೆ ನಮಗೆ ಹೃದಯಪೂರ್ವಕ ನಾವು ಅವ್ರನ್ನ ಖುಷಿಯಿಂದ ನಾವು ಯಾವಾಗ ಅವರು ಇದು ಮಾಡ್ತೀವಿ. ರಾಜುಗೌಡ್ರಿಗೆ ಅಂತ ಕರೆದೆ ಅಂದರೆ, ನನ್ನನ್ನು 2-3 DC ಹತ್ರ ಕರ್ಕೊಂಡು ಮೀಟಿಂಗ್ ಮಾಡಿದಾಗ ಏನು ಮಾಡಿದೆ, ಏನು ಕಿಸ್ತಿದ್ಯಪ್ಪ ನೀನು ಅಂತ ಕೇಳಿದೆ. ನನಗೆ ನೋವಾಯಿತು. ಸಮಾಧಿ ಮಟ್ಟ ಈ ನೆಲ ಮಟ್ಟ ಮಾಡೋಕೆ ನಿಮ್ಗೆ ಏನಾಯ್ತು ಅಂತ ಅವಾಗ ಹೇಳಿದೆ. ಆವಾಗಲೇ ಗೊತ್ತಾಗಿದ್ದು ಯಾರೂ ಸಿಕ್ಕಿಲ್ಲ ನಮಗೆ. ಆಮೇಲೆ ನಾವು ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ನೀವು ನಂಬ್ತೀರ ಬಿಡ್ತೀರ. ಇವತ್ತು ಗಂಟ ನಾವು ವರ್ಷಕ್ಕೊಂದ್ಸತಿ ಹೋಗಿ ನಮಸ್ಕಾರ ಬರ್ತೀವಿ. ಇವತ್ತು ನಾನು ಮೈಸೂರಿಗೆ ಹೋಗಿಲ್ಲ. ಅಚ್ಚ ಅಭಿಮಾನಿ, ನಿರ್ಮಾಪಕ, 16 ವರ್ಷ ಆಯ್ತು. ಇವತ್ತು ನಾನು ವರ್ಷಕ್ಕೊಂದ್ಸತಿ ಹೋಗ್ಬಿಟ್ಟು ನಮಸ್ಕಾರ ಹಾಕೊಂಬತ್ತೀನಿ. ನಾನು ನನ್ನ ಮಗ ಇವತ್ತು ಮೈಸೂರಿನ ಕಾಲಿಟ್ಟಿಲ್ಲ. ನನ್ನ ಮನಸ್ಸೊಪ್ಪಿಲ್ಲ. ಅಲ್ಲ, ಕಿಟಕಿ 3 ಬಾಗಿಲಾಗಿಲ್ಲ, ಎಲ್ಲ ಒಂದೇ. ಇಲ್ಲಿ ಯಾರು ಯುಗೋ ಇಲ್ಲ. ಇವತ್ತು ನಾನು ಕೇಳ್ಕೊತೀನಿ, ನಮ್ಮ ಸುದೀಪ ನೇತೃತ್ವದಲ್ಲಿ ಇರಲಿ, ಅವರೇ ಈ ವಿಷಯದಲ್ಲಿ ಬೇಕಾದ್ರೆ ಮುಂದೆ ದಯವಿಟ್ಟಿರಲಿ. ನಾವೆಲ್ಲ ಹಿಂದೆ ಇರ್ತೀವಿ. ನಾನು ಅನ್ನೋದಿಲ್ಲ. ನಾವು ವಿಷ್ಣು ಸೇನಾಗೆ ವಿಷ್ಣು ಸೇನಾ ಒಂದೇ ಮುಖ್ಯ, ಯಾರೂ ಇಲ್ಲ. ಅದೇ ಇವಾಗ ನೆನ್ನೆ ಆಮೇಲೆ ನಾವು 3 ಅಲ್ಲ ಇದು. ನಾನು ಕಾನೂನ ನ್ಯಾಯರ್ ಮಾತಾಡಿ ಕಂಪ್ಲೀಟ್ ಇದಕ್ಕೆ ಏನಾರು ಇದ್ದರೆ ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕೂ ನಾನು ನಿಮ್ಮ ಜೊತೆಯಲ್ಲಿರ್ತೀನಿ ಅಂತ ಬಂದಿದ್ದು. ಹೋರಾಟಕ್ಕೆ ನಾನು ಯಾವಾಗಲೂ ಮುಂಚೂತಿ. ಇವಾಗ ಕಾರ್ತಿಕ್ದು ಮಾತ್ರ ಸೆಪ್ರೇಟು, ಅದು ನನ್ನ ಮನಸ್ಸು. ನಾಳೆ ದಿನ ಏನಾದ್ರು ಬೇರೆ ಥರ ಆದರೆ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ತೀವಿ ಅಷ್ಟೇ. ಇಲ್ಲ, ಒಟ್ಟಿಗೆ ಒಂದಾಗೆ ಇರ್ತೀವಿ ಅಂತ ಹೇಳ್ತಿಲ್ಲ. ಸುದೀಪ್ ಅವ್ರ ಪಾಪ ಎಲ್ಲ ಕಡೆ ನಾವು ಕರೆಯೋಕ್ಕಾಗಲ್ಲ. ಅವರ ಪಾಪ ಅವ್ರಿಗೆ ತುಂಬ ಆಸಕ್ತಿ ಇದೆ. ಇದು ಮಾಡಲಿ, ಮೈಸೂರು ಕೆಂಗೇರಿ ತೊಗೊಂಡು ಮಾಡಲಿ, ಖುಷಿ ಆಗುತ್ತೆ. ಅಭಿಮಾನಿಗಳು ಪೂಜೆ ಮಾಡ್ತಾರೆ. ನಾನು ಹೇಳಿ ನನ್ನ ಮನಸ್ಸಿಗೆ ಇವತ್ತು ನಾನೇ ಮೈಸೂರಿಗೆ ಹೋಗಿಲ್ಲ ಅಂದರೆ ಬೇರೆ ಆಗ್ತಾರೆ. ನಿಜವಾದವರು
ಕಣ್ಣೀರಾಗ್ತಾ ಅಭಿಮಾನಿಗಳು ಅಂತ್ಯಕ್ರಿಯೆ ಜಾಗ ಬೇಕು ಅಂತ ಕೇಳ್ತಾ ಇದ್ದೀವಿ ಹೊರತು ಬೇರೆ ಉದ್ದೇಶ ಇಲ್ಲ. 2.5 ಕೋಟಿ ಕಮರ್ಷಿಯಲ್ ಕೇಳ್ತಾ ಇಲ್ಲ, ಬೇರೆ ಥರ ಕೇಳ್ತಾ ಇಲ್ಲ, ಅಷ್ಟೇ. ಸುತ್ತದೆ ಪಾಪ ಒಬ್ಬರು ಕಲಾವಿದ್ರವ್ರನ್ನ ನಾವು ಬಿಸಿ ಕೇಳೋಕ್ಕಾಗಲ್ಲ. ಯಾರು ಓದೋರು ಹೇಳಬೇಕಾಯ್ತು, ಅಟ್ಲೀಸ್ಟ್ ಕಾನೂನು ಹಿಂಗಾಗಿದೆ ಅಂತ ಹೇಳಬೇಕಾಯ್ತು. ಪಾಪ ಅದಕ್ಕೋಸ್ಕರ ಅವರು ಯಾವತ್ತು ಈ ವಿಷಯದಲ್ಲಿ ಮುಂದಿರ್ತಾರೆ ಅಂತ ಹೇಳಕ್ಕೆ ಇಷ್ಟ. ಅವರು ಅಂತಲ್ಲ, ನನಗೆ ಈ ವಿಷಯದಲ್ಲಿ ಅಂಬರೀಷಣ್ಣ ಕಣ್ಣಲ್ಲಿ ನೀರು ಹಾಕ್ಬಿಡ್ತಾನೆ ಅಂತ ಎಷ್ಟೊತ್ತು ಹೇಳ್ಕೊಂಡು, ಏನೋ ಮಂಜು ಹಿಂಗಾಗೋಯ್ತು, ಏನೋ ನಮ್ಮ ಕುಚ್ಕು ಹಿಂಗೆ ಕಣ್ಣಲ್ಲಿ ನೀರು ಹಾಕ್ಬಿಟ್ಟಿರುತ್ತೆ, ನಾವು ಹೇಳೋಕೆ ಅಷ್ಟು ನೊಂದ್ಕೊಂಬಿಟ್ಟಿರು. ಅವ್ರು ಹೋದ್ಮೇಲೆ ಅಂಬರೀಷಣ್ಣ ಇನ್ನೊಂದು 10-15 ವರ್ಷ ಇರೋರು ಏನು ತೊಗೊಬಿಟ್ಟು ಇಟ್ಟೊಬ್ಬತ್ತಿಗೆ ಅವರು ನೋವು ತಡೆದಾಗ ದಿನ ಡ್ರಿಂಕ್ಸ್ ಜಾಸ್ತಿ ಏನಾಗಿ ಮನೆ ನೊಂದು ಸರ್ಕಾರ ಹಿಂಗಾಗೋತು, ಈ ರೀತಿ ಮಾಡ್ತು, ಈ ರೀತಿ ಬಾಲಕೃಷ್ಣ ಮಕ್ಕಳ ಕೈ ಕೊಟ್ಬಿಟ್ರು, ಹಿಂಗೆಲ್ಲ ನೊಂದೋಗ್ಬಿಟ್ರು ಅವರು. ನಿಜವಾಗ್ಲೂ 2008 ತೀರೋಗ್ಬಿಟ್ರು. ನಮ್ಗೆ ಇವತ್ತು ಅವ್ರನ್ನೂ ಕಳ್ಕೊಂಬಿಟ್ಟು ಹೋಗುತ್ತೆ. ಅಭಿಮಾನಿಗಳು ಕೆಲವ್ರು ಏನಂತಾರೆ, ಬಾಯಿಗೆ ಬಂದು ಮಾತಾಡಬೇಡಿ, ನಿಜವಾಗ್ಲೂ ನಿಮಗೆ ಸತ್ಯಾಂಶ ಗೊತ್ತಿಲ್ಲ, ಅದರಿಂದ ಯಾರಿಗೂ ಇಲ್ಲ. ನೆನ್ನೆ ಶ್ರೀನಿವಾಸ್ ಅವರು ಮೇಡಮ್ ತಮ್ಮ ಪ್ರಶ್ನೆಗೆ ಉತ್ತರ. ಶ್ರೀನಿವಾಸ್ ಅವರು ಮೊನ್ನೆ ನಾನು ಅದಾದ ತಕ್ಷಣ ನೆಕ್ಸ್ಟ್ ಡೇ ಫೋನ್ ಮಾಡಿದೆ, ನನಗೆ ದಾಖಲೆಗಳು ದಯವಿಟ್ಟು ಕೋರ್ಟ್ಗೆ ಹೋಗಿ ಏನಿದೆ ದಾಖಲೆ ಕೊಡಿ ಅಂದಾಗ, ನಾನು ಇವತ್ತು ಯಾವ್ದಾರು ಇದ್ದೀನಿ ಕೊಡ್ತೀನಿ ನೆಕ್ಸ್ಟ್ ಡೇ ಅಂದರು. ಪಾಪ ಅವ್ರು ಯಾವುದೋ ಬಿಸಿ ಇದ್ರು. ಆಮೇಲೆ ಅವ್ರು ಇನ್ನೂ 2 ದಿನ ಕೊಡ್ದಲ್ಲ, ಇದಕ್ಕೆ ನಾನು ರಾಜುಗೌಡರು ಮಾಡಿದೆ. ಯಾಕೆ ನಾನು ಡಿ ಸಿ ಹತ್ರ ಎಸ್ ಸಿ ಹತ್ರ ಕರ್ಕೊಂಡೋಗಿದ್ದೆ. ರಾಜುಗೌಡರು ಏನಾಗಿತ್ತಪ್ಪ ಅದ ಕಂಪ್ಲೀಟ್ ದಾಖಲೆ ಕೊಟ್ಟರು. ಇದಕ್ಕೆ ಯಾರಿದ್ದಾರೆ ಲಾಯರ್ಂದ ಆವಾಗಲೇ ಲಾಯರ್ ಬಿಡ್ಬೋದು. ಅದಕ್ಕೆ ಹೇಳಿದೆ, ನಾನು ಮೊನ್ನೆ ಯಾವಾಗ ಕೋರ್ಟ್ಗೆ ರೀಸಬ್ಮಿಟ್ ಅಪ್ಲಿಕೇಶನ್ ಮಾಡಿದೆ ಅಲ್ಲಿ ಗಂಟ ಮಾತಾಡಬಾರ್ದು. ನೆನ್ನೆ ಪ್ರೆಸ್ ಮೀಟ್ ಮಾಡಿದ್ದು ನಮ್ಗೆ ಗೊತ್ತಿರಲಿಲ್ಲ, ನಾನು ಹೇಳ್ತಿದ್ದೆ ಬನ್ನಿ ಅಂತಿದ್ದೆ. ನೆನ್ನೆ ಅವ್ರು ಪ್ರೆಸ್ ಮೀಟ್ ಮಾಡಿ ಜಾಗ ತಗೊಂಡು ಖುಷಿ ಆಯಿತು. ಅದರಿಂದ ನಾವು ಇಲ್ಲಿ ಯಾರು ಪೈಪೋಟಿ ಇಲ್ಲ. ಇಲ್ಲಿ ಒಬ್ಬ ನಾಯಕ ವಿಷ್ಣುವರ್ಧನ್ ಅವರ ನೇತೃತ್ವದಲ್ಲಿ ಅವರ ಸಮ್ಮತಿಯಲ್ಲಿ ನಾವೆಲ್ಲ ಕೊಂಬೆಗಳು, ಮರಗಳು, ಎಲೆಗಳು ಅಷ್ಟು ಹೇಳೋಕ್ಕೆ ಶಿವ. ಏನಾಗುತ್ತೆ, ಮೊದಲನೇದಾಗಿ ಅವರು ವಶಪಡಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವ್ರು ಹೇಳಿದ್ದು, ನಾನು ಆ ವಿಡಿಯೋ ನೋಡಿದ್ದೇನೆ. ಇದು ಏನು ಅಂತಂದರೆ ಸರ್ಕಾರವು ಗ್ರ್ಯಾಂಟ್ ಮಾಡಿದಂಥ ಜಾಗ, ಅಭಿಮಾನ್ ಸ್ಟುಡಿಯೋ ಉದ್ದೇಶಕ್ಕೆ ಕೊಟ್ಟಂಥ ಜಾಗ. ಸರ್ಕಾರವೇ ವಶಪಡಿಸ್ಕೋಬೇಕೇ ಹೊರತು ಸರ್ಕಾರ ಬಿಟ್ಟು ಬೇರೆ ಯಾರೂ ಇದನ್ನು ಮಾಡಲಿಕ್ಕಾಗಲ್ಲ. ಹಾಗಾಗಿ ನಾವು 2010ರಿಂದನೂ ಸರ್ಕಾರಕ್ಕೆ ಸಾಕಷ್ಟು ಮನವಿ ಪತ್ರಗಳನ್ನ ಕೊಟ್ಟಿದ್ದೀವಿ. ಈಗೇನು ನೀವು ದಾಖಲೆ ನೋಡ್ತಾ ಇದ್ದೀರಿ, ಇದು ವೆರಿ 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 ಫಿಲ್ಟರ್ಡ್ ಡಾಕ್ಯುಮೆಂಟ್ಸ್, ಇಂಪಾರ್ಟೆಂಟ್ ಮಾತ್ರ. ಇದರ 10 ಪಟ್ಟು ನಮ್ಮ ಆಫೀಸಲ್ಲಿದೆ. ಸೊ ಎಲ್ಲವನ್ನು ತಂದು ನಾನಿಲ್ಲಿ ಪ್ರದರ್ಶನಕ್ಕೆ ಇಡೋ ಅಗತ್ಯ ಇಲ್ಲ. ಅಷ್ಟು ನಾವು ಮನವಿ ಪತ್ರಗಳನ್ನು ಈಗಾಗಲೇ ಕೊಟ್ಟಿದ್ದೀವಿ. ಆದರೆ ಸರ್ಕಾರದ ಎಲ್ಲೋ ಒಂದು ಕಡೆ ರಾಜಕೀಯ ಹಿತಾಸಕ್ತಿಯೂ ಅಡಗಿದೆ ಅಂತ ನನಗನ್ಸುತ್ತೆ. ಯಾಕೆಂತಂದರೆ ರಾಜಕೀಯ ಇಚ್ಛಾಶಕ್ತಿ ಬೇಕು ಏನೇ ಮಾಡಬೇಕಾದ್ರೂ. ಬಹುಶಃ ಅವ್ರಿಗೆ ಅನಿಸಿರ್ಬೋದು, ಇದು ಮಾಡೋದ್ರಿಂದ ಅವ್ರಿಗೇನಿಲ್ಲ ರಾಜಕೀಯವಾಗಿ ಲಾಭ ಆಗಲಿಕ್ಕಿಲ್ಲ ಅಂತಲೂ ಅನಿಸಿರ್ಬೋದು. ಅದು ಅವರೇ ರಾಜಕೀಯದವರೇ ಅಥವಾ ಸರ್ಕಾರದ ಈಗಿನ ಮುಖ್ಯಸ್ಥರುಗಳು ಅದಕ್ಕೆ ಉತ್ತರ ಕೊಡಬೇಕೇ ಹೊರತು. ಯಾಕಂದ್ರೆ ನಾವು ಇದನ್ನು ಎಲ್ಲ ರಾಜ್ಯಗಳ ಎಲ್ಲ ಮುಖ್ಯಮಂತ್ರಿಗಳು, ಎಲ್ಲ ಪಕ್ಷಗಳ ಎಲ್ಲ ಮುಖ್ಯಮಂತ್ರಿಗಳು ಬಂದಾಗಲೂ ನಾವು ಅಪ್ರೋಚ್ ಮಾಡಿದ್ದೀವಿ. ಇದು ಕೇವಲ ಸಿದ್ದರಾಮಯ್ಯ ಅವ್ರಿಗೋ ಅಥವಾ ಯಡಿಯೂರಪ್ಪ ಅವ್ರಿಗೋ ಕೊಟ್ಟಿರೋದಲ್ಲ. ಇದ್ರ ಮಧ್ಯೆ ಯಾರ್ಯಾರು ಚೀಫ್ ಮಿನಿಸ್ಟರ್ ಆದರು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದರು, ಅಲ್ಲಿ ಸುಮಾರು 10 ಜನ ಜಿಲ್ಲಾಧಿಕಾರಿಗಳು ಬಂದೋದ್ರು, ಸುಮಾರು 15 ಜನ ತಹಸೀಲ್ದಾರ್ಗಳು ಬಂದೋದ್ರು. ಈ ಎಲ್ಲರಿಗೂ ನಾವು ಫಾಲೋಅಪ್ ಮಾಡ್ತಾನೇ ಇದ್ದೀವಿ, ಕಂಟಿನ್ಯೂಸ್ ಫಾಲೋಅಪ್ಪು. ಸೊ ಇದು ಉಳಿದ ಪದಾಧಿಕಾರಿಗಳು ಯಾರು ಮಾಡಿದ್ದಾರೆ ಅನ್ನೋದು ನನಗೆ ಮಾಹಿತಿ ಇಲ್ಲ. ಯಾಕಂದ್ರೆ ನನಗೆ ಗೊತ್ತಿರೋ ಹಾಗೆ ಈವನ್ ನಾನು ಈ ಆದೇಶ ಕೂಡ ಏನು ಜನವರಿಯಲ್ಲಿ ಕಾರ್ತಿಕ್ ಆದೇಶ ತೊಗೊಂಡ್ರು, ಅದನ್ನು ಇವತ್ತಿನವರೆಗೂ ಸರ್ಟಿಫೈಡ್ ಕಾಪಿ ಯಾರೂ ತೊಗೊಂಡಿಲ್ಲ. ಈಗ ಇವರೆಲ್ಲ ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿದಾಗ ಕರೆಕ್ಟಮ್ಮ. ಈಗ ಏನಾಗುತ್ತೆ, ಒಂದು ನಿಮಿಷ ಏನಾಗುತ್ತೆ, ಇದು ಒಪ್ಕೊಂಡೆ ಈಗ ನಾನು ಒಂದು ನಿಮಿಷ ಈಗ ಒಂದು ನಿಮಿಷಮ್ಮ, ಇದೆಲ್ಲವೂ ಕೂಡ ವಾಲಂಟ್ರಿ ಥಿಂಗ್ಸು. ಈಗ ಯಾರೂ ಕೂಡ ಬಲವಂತ ಮಾಡಿ ನೀವು ವಿಷ್ಣು ಸರ್ ಅವರ ಅಭಿಮಾನಿಯಾಗಿ ಅಂತ ಯಾರಿಗೂ ಹೇಳೋಕ್ಕಾಗತ್ತಾ?
ಅವರು ನಾನು ವಿಷ್ಣು ಅಭಿಮಾನಿಯಾಗಿ ನಾನು ಏನು ಮಾಡಬೇಕು ಅಂತ ಅವ್ರು ಯೋಚನೆ ಮಾಡಬೇಕೇ ಹೊರತು ಯಾವುದನ್ನು ಬಲವಂತ ಮಾಡಲಿಕ್ಕಾಗಲ್ಲ ಅಲ್ವಾ? ಅದೇ ರೀತಿ ಕಾನೂನು ಹೋರಾಟಕ್ಕೂ ಕೂಡ ಸಾಥ್ ಕೊಡಿ ಅಂತ ನಿಮ್ಮೆಲ್ಲರ ಮುಖಾಂತರ ನಾವು ಕಡೆಯಲ್ಲಿ ಮನವಿ ಮಾಡೋರಿದ್ವಿ. ಅವರು ಪ್ರಶ್ನೆ ಕೇಳಿ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾವು ಈ ಸಂದರ್ಭದಲ್ಲೇ ನಾವು ಮನವಿ ಮಾಡ್ತಾ ಇದ್ದೀವಿ. ಹಂಗ ನನಗಿಲ್ಲ, ಯಾರು ಬಂದರೂ ಒಂದೇ. ನನಗೆ ದಾಖಲೆ ಕೇಳಿದ್ದು ನಿಜ. ನಾನು ಶ್ರೀನಿವಾಸ ಕೇಳಿದ್ದೆ, ಅವರು ವೀರಭದ್ರ ಶ್ರೀನಿವಾಸ ಕೇಳಿದೆ. ಪಾಪ ಅವರೇನು ಬಿಸಿ ಇದ್ದರು, ಯಾವುದೋ ಒತ್ತಡದ ಕೊಟ್ಟಿಲ್ಲ ಅಷ್ಟೇ. ಅವ್ರು ನೆನ್ನೆ ಪ್ರೆಸ್ ಮೀಟ್ ಅಂತ ನೆನ್ನೆ ನನಗೆ ಶ್ರೀನಿವಾಸ ಕೇಳಿದ್ರು. 11:15ಗೆ ನನಗೆ ಕಾರ್ತಿಕ್ ಬಂದು ಮನೆಗೆ ಹೋದ್ಮೇಲೆ 12:45 ಗಂಟೆ ಮಾತಾಡ್ಮೇಲೆ 1:15 ಗಂಟೆಗೆ ಶ್ರೀನಿವಾಸ ಮಾಡಿದ್ರು. ಸರ್ ಸ್ಟುಡಿಯೋ ಬಗ್ಗೆ ಈ ಡಾಕ್ಯುಮೆಂಟ್ಸ್ ಕಳಿಸ್ತಿಲ್ಲ ಶ್ರೀನಿವಾಸ್ ಅಂದೆ. ಸರ್ ಕೊಡ್ತೀನಿ ಸರ್, ಇವತ್ತು ನಾಳೆ ಕಳಿಸ್ತೀನಿ ಸರಿ. ಸರ್ ಏನು ನೀವು ಮಾತಾಡಿದ್ರು? ಹೌದು ಕಾರ್ತಿಕ್ ಹತ್ರ ಮಾತಾಡಿದೆ. ಹೌದಾ ಸರ್? ಹೌದು ಕಾರ್ತಿಕ್ ಹತ್ರ ಮಾತಾಡಿದೆ. ಎಷ್ಟೊತ್ತು ಬಂದರು ಸರ್? ಹಿಂಗೆ ಬಂದರು, ಫೋನಲ್ಲಿ 20 ನಿಮಿಷ ಮಾತಾಡಿದೆ ಅಂದೆ. ಆಮೇಲೆ ಹೇಳಿದೆ ಫೋನ್ ಇಲ್ಲ, ಮನೆಗೆ ಬಂದಿದ್ದರು, 1:45 ಅವರು ಮಾತಾಡೋದು. ನಾವು ಹೇಳಿದೆ ಕಾರ್ತಿಕ್, ಹೇಳಿದೆ ನೀನು ಈ ಥರ ಮಾಡಿದ್ದಿಲ್ಲ ಜನವರಿ, ಯಾಕಪ್ಪ ನೀನು ಯಾರಿಗೂ ನೋಟಿಸ್ ಕೊಟ್ಟಿಲ್ಲ, ಯಾರು ಪಟ್ಟಿ ಮಾಡಿದೆ? ಪ್ರತಿಯೊಬ್ಬರಿಗೂ ಗೊತ್ತು. ಅವನು ಹೇಳ್ದ ಎಲ್ಲರಿಗೂ ಗೊತ್ತು ಅಂದ. ನಾನು ಯಾರು ಇವ್ರು ನೋಡೋಣ ಗೊತ್ತಿಲ್ಲ ಅಂತಾರೆ ಅವ್ರು, ಇರೋ ಒಂದು ವಿಷಯ ಅವ್ರಿಗೆ ಗೊತ್ತಿಲ್ಲ ಅಂತಾರೆ. ಆಮೇಲೆ ಅವ್ನು ಸುಳ್ಳು ಹೇಳಿದನೋ ನಿಜ ಹೇಳಿದ್ ನಾವು ಭಗವಂತಗೊಬ್ಬ ಗೊತ್ತು ಅಂದರೆ ತಪ್ಪಿಸ್ಕೊಳಕ್ಕೆ ಅವ್ರು ಹೇಳಿರ್ಬೋದು. ಅದು ನಾವೀಗ ಬೇಡ. ಕಾನೂನಲ್ಲಿ ನ್ಯಾಯ ಸಿಗುತ್ತೆ. ನಿಧಾನ ಈಗ ಇಷ್ಟು ದಿನ 16 ವರ್ಷ ಕಾಯ್ತಾರೆ. ಯಾವ ಕಾರಣಕ್ಕೂ ಜಾಗ ಬಿಡೋ ಪ್ರಮೇಯ ಇಲ್ಲ. ನಾನು ಇವತ್ತು ಕಾರ್ತಿಕ್ ಮನವಿ ಮಾಡಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ. ಅವನ ಪಾಪ ಒಳ್ಳೆ ಮಾತು ಹೇಳಿದ್, ನಂಗೆ ದುಡ್ಡು ಆದರೆ ಮಾತಾಡಲ್ಲ ಅಂದ. ಬೇಡಪ್ಪ, ನಾನು ಖುಷಿಯಿಂದ ₹1 ಕೊಡ್ತೀನೋ, ಕೋಟಿ ಕೊಡ್ತೀನೋ, 1 ಕೋಟಿ ಕೊಟ್ಟು ನನ್ನ ಹೃದಯಪೂರ್ವಕ ಕೊಡ್ತೀನಿ, ಕೊಡ್ತೀನಿ. ನನ್ನ ಹಿಂದೆ ತುಂಬ ಜನ ಇದ್ದಾರೆ. ಮಾತಾಡಿ ಮಂಜೂರೇ ಮುಂದಿರಿ. ಯಾಕೆ ಮುಂದೋದಾಗ ಅಂದರೆ ಎಲ್ಲ ಹಿಂಗೆಲ್ಲ ಇರ್ತಾರೆ, ನಾನು ಅದಕ್ಕೆ ಹೋಗಲ್ಲ. ಈ ನೋವು ಡೆಮಾಲಿಷ್ ಆದಾಗ ನಂಗೆ ತುಂಬ ನೋವು. ಅದರಿಂದ ನಾನು ಕಾನೂನು ಹೋರಾಡ್ತಾರೆ ಮುಂದಿರ್ತೀನಿ. ಕಾರ್ತಿಕದ್ದು ಮಾತಾಡ್ತೀನಿ, ಸರ್ಕಾರಕ್ಕೂ ಮನವಿ ಮಾಡ್ತೀನಿ. ನಿಜವಾದ ಸರ್ಕಾರ ಸ್ಪಂದಿಸಿದೆ, ಎಲ್ಲರೂ ಮಾಡಿದರೆ ಇದೊಂದು 10 ಗುಂಟೆ ಜಾಗಕ್ಕೂ ದಯವಿಟ್ಟು ಮಾಡಿಸ್ಕೊಡ್ಲಿ ಅಂತ ನಾನು ಹೇಳ್ತಾ. ಯಾಕೆಂದರೆ ಸರ್ಕಾರ ಒಂದು ಕಡೆ ಕೊಟ್ಟಮೇಲೆ ಇನ್ನೊಂದು ಕಡೆ ಕೊಡಬಾರ್ದು ಅಂತ ಏನೋ ಅಂತ ಕೆಲವರು ಹೇಳ್ತಾರೆ. ಬೇಡ, ನೀವು ಫ್ರೀ ಕೊಡೋದು ಬೇಡ, ಅದಕ್ಕೆ ನಾವು ಚಾರ್ಜ್ ತೊಗೊಳ್ಳಿ ಫ್ರೀ. ಯಾಕೆಂದರೆ ಫ್ರೀ ಕೇಳಿ ನಾವು ತಪ್ಪಾಗ್ಬಿಡ್ತೀವಿ. ಅದರಿಂದ ನಮ್ಮ ಸಂಘ ಸಂಸ್ಥೆಗಳು ಬೇರೆಯವರಷ್ಟೇ, ದಯವಿಟ್ಟು ಅನಿರುದ್ಧ ಬಗ್ಗೆ ಆಗಲಿ, ಈ ಸಂಘ ಆಗಲಿ, ಆ ಸಂಘ ಎಲ್ಲ ಒಂದೇ, ಒಬ್ಬರೇ ಕಾನೂನು ಮಾಡಬೇಕು. ಪ್ರತಿಯೊಬ್ಬರು 10 ಜನಕ್ಕೆ 1,000 ಜನ ಸೇರಿದ್ರೆ ಒಳ್ಳೆಯದಾಗುತ್ತೆ, ರಿಸಲ್ಟ್ ಬರ್ತದೆ. ಇವಾಗೇನು ಸುದೀಪ್ ಅವ್ರ ನೇತೃತ್ವದ ಅದೇ ಒಂದು ನೇತೃತ್ವದಲ್ಲಿ ನಾನು ಒಂದು ಸತಿ ಮಾತಾಡ್ಬಿಟ್ಟು ಅವ್ರಿಗೆ ಡಿಸ್ಪ್ಲೇ ಮಾಡ್ತೀನಿ. ಅವ್ರ ಜೊತೆಲಿ ನಮ್ಮ ಲಾಯರು, ಅವರು ಲಾಯರ್ ಇಟ್ಟಿರು ಕೇಳ್ತೀನಿ. ನಮ್ಮ ಮನೆ ಕೇಳ್ತೀನಿ, ನಿಮ್ಮ ಲಾಯರು ಕೊಡಿ, ಮೀಟ್ ಮಾಡ್ತೀನಿ. ಅವ್ರು ನಂಗೆ ಸ್ವಲ್ಪ ಬಿಸಿ ಇದ್ದರೆ ಶ್ರೀನಿವಾಸ್ ಕೊಟ್ಟಿಲ್ಲ. ಆದರೆ ನಾನು ಅವರಷ್ಟು ವಿದ್ಯಾವಂತ ಅಲ್ಲ, ಬುದ್ಧಿವಂತ ಅಲ್ಲ, ನಾನು ದಡ್ಡ ಉಂಬ. ನನಗೆ ನಾಲೆಡ್ಜ್ ಕಡಿಮೆ, ನಾನು ಓದಿಲ್ಲದೆ ಇರೋ ಆಮೇಲೆ ನಾನೇನೋ ತಪ್ಪಿಗೆ ಸಿಗಾಕೊಂಬಿಡ್ತಾರೆ. ನಮ್ಮ ಶ್ರೀನಿವಾಸರು ಕ್ಲಾಸ್, ಸ್ವಲ್ಪ ಸಾಹಿತಿಗಳು, ಬುದ್ಧಿವಂತರು. ಮಂಜಣ್ಣವ್ರು ಹಂಗೆ ಹೇಳಿದ್ರು, ಶಾಲೆಯಲ್ಲಿ ಹೇಳ್ತಾರೆ. ನಾನು ಡೈರೆಕ್ಟಾಗಿ ಹೇಳ್ತೀನಿ, ಹಿಂದೆ ಮುಂದೆ ಮಾತಾಡೋ ವ್ಯಕ್ತಿ ಇಲ್ಲ, ಇನ್ನೊಂದನ್ನು ಎಕ್ಸ್ಪೆಕ್ಟೇಷನ್ ಮಾಡೋ ವ್ಯಕ್ತಿ ಇಲ್ಲ. ಕೆ ಮಂಜು ಒಂದೇ, ವಿಷ್ಣು ಅಭಿಮಾನಿ. ನಾಟ್ ಪ್ರೊಡ್ಯೂಸರ್ ಬೇರೆ, ವಿಷ್ಣು ಅಭಿಮಾನಿ. ನನಗೆ ಒಂದೇ ಒಂದು ಆಸೆ, ಇದು ಆ ಸ್ಮಾರಕ ಆದಮೇಲೆ ಅಲ್ಲಿ ಒಂದು ಕಮಿಟಿ ಮಾಡಿ ಅಲ್ಲಿ ವರ್ಷಕ್ಕೊಂದು ಸತಿ ಒಂದು ಅವಾರ್ಡ್ ಫಂಕ್ಷನ್ ಮಾಡೋಕ್ಕೊಂದು ನನ್ನ ಆಸೆ. ಒಂದು 50 ಲಕ್ಷ ಖರ್ಚಾಗುತ್ತೆ ವರ್ಷಕ್ಕೆ, ಅದು ನಮ್ಮ ಕೈಯಿಂದ ಹಾಕೊಂಡು ಮಾಡ್ಕೊಳ್ಳೋದು ಒಂದು ನನ್ನ ಮೈಂಡಲ್ಲಿದೆ. ಆಗ ಗಂಟ ಬೇಡ ಅಂತೈತಿ, ಅದನ್ನು ಮಾಡ್ತೀವಿ. ಕೂಡಲೇ ಇದನ್ನು ಯಾವ ಕಾರಣಕ್ಕೂ ಬಿಡ್ದಂಗೆ ಮಾಡ್ತೀವಿ. ಮನೆಯವರಾಗಲಿ, ವಿಷ್ಣು ಸೇನ ಆಗಲಿ, ಶ್ರೀನಿವಾಸ ಎಲ್ಲ ಒಂದೇ. ದಯವಿಟ್ಟು ಯಾರಲ್ಲಿ ಭೇದ ಭಾವ ಬೇಡ ಅಂತ ಹೇಳ್ತೀವಿ. ಇವತ್ತು ಮನವಿ ಮಾಡ್ತೀವಿ. ಪ್ರತಿಯೊಬ್ಬ ಅಭಿಮಾನಿಗಳು ತಾಳ್ಮೆಯಿಂದ ಇದ್ದು ಇದನ್ನು ಸಹಕರಿಸಿ. ನಿಮ್ಮೆಲ್ಲರ ಪ್ರೀತಿ ಹೊಸ ವರ್ಷದಿಂದ ನಂದು ಯಾವುದಾದ್ರೂ ಫೋಟೋ ಒಂದು ಮೀಡಿಯಲ್ಲಿ ನೋಡಿದ್ದೀರಾ ನೀವು? ಯಾರೂ ನೋಡಿಲ್ಲ. ನನ್ನನ್ನು ಕುತ್ಕೊಂಡಿರೋದಾಗಲಿ, ಪ್ರೆಸ್ ಮೀಟ್ ಮಾಡೋದಾಗಲಿ ಒಂದು ಇದರಲ್ಲಿ ನೋಡಿಲ್ಲ. ಮಂಜು ಸಾರ್ ಅವರು ಇವತ್ತು ಬಂದರು, ಇವತ್ತು ಆವೇಶದಿಂದ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಖರ್ಚು ಮಾಡ್ತಾ ಇರೋದು ಯಾರು ಅಂತ ಗೊತ್ತಾ ನಿಮಗೆ? ಹೋರಾಟ ಮಾಡ್ತಾ ಇರೋದು. ಇವತ್ತು ಪತ್ರಗಳು ಒಂದೊಂದು ಪೇಪರ್ ನಮ್ಮ ಹತ್ರ ದಾಖಲಾತಿ ಇದೆ. ಅಭಿಮಾನಿಗಳು ಇವಾಗ ಬನ್ನಿರಿ, ಕೇಳ್ರಿ ನಮ್ಮನ್ನು, ನೋವೇನಾಗ್ತಾ ಇದೆ ಅಂತ. ಯಾರಿಗೂ ಗೊತ್ತಿಲ್ಲ. ರಾಜೇಗೌಡರು ಅವತ್ತು ಇದು ಮಾಡಿದ್ರು, ಅವತ್ತು ಸ್ಟೇಷನ್ಗೆ ಹೇಳ್ಕೊಂಡು ಲಾಕ್ ಮಾಡಿದ್ದಾರೆ. ಇವತ್ತವರೆಗೂ ತಟ್ಟಿದೆ ನಮಗೆ. ವಿಷ್ಣು ಸೇನಾ ಸಂಘಟನೆ, ವಿಷ್ಣು ಪುಣ್ಯಭೂಮಿ ಟ್ರಸ್ಟು ನಮ್ದು ಅಕೌಂಟ್ ತೆಗೆದು ನೋಡಿ, ₹1 ಕಲೆಕ್ಷನ್ ಇದೆಯಾ? ನಾವು ಇಲ್ಲಿ ಮಾಡಿದ್ದೀರಾ? 16 ಜಿಲ್ಲೆಯಲ್ಲಿ ಇದ್ದೀರಿ ನಾವು, ನೋಡಿದ್ದೀರಾ? ಮಾತಾಡ್ತಾರೆ ಅಭಿಮಾನಿಗಳು, ಎಲ್ಲ ಮಾತಾಡ್ತಾರೆ 3 ಬಾಗ್ಲು ಅಂತ. ಇವತ್ತು ಹೇಳ್ರಿ ಸ್ವಾಮಿ, ಪೇಪರ್ ಇದೆ, ಮೀಡಿಯಾವ್ರು ಬಂದು ತೊಗೊಳ್ರಿ ಪೇಪರ್ಗಳು, ಎಲ್ಲೆಲ್ಲಿ ಸಬ್ಮಿಟ್ ಮಾಡಿದ್ದೀರಿ, ನಮ್ಮ ಹೆಸರಿದೆ. ಇವತ್ತು ಕೆ ಮಂಜು ಸರ್ ಅವ್ರು ಬಂದಿದ್ದಾರೆ. ಇವತ್ತು ನಮಗೆ ಒಂದು ಶಕ್ತಿ ಬಂದಿದೆ. ಸರ್ ಬಂದು ಕುತ್ಕೊಂಡು ನಮ್ಮ ಹತ್ರ ಮಾತಾಡಿದಾಗ ಇವತ್ತು ವೀಕ್ಷೆಯ ಮೇಲೆ ಇವತ್ತೇ ಫಸ್ಟ್ ನಾನು ಮಾತಾಡ್ತಾ ಇರೋದು 16 ವರ್ಷದಲ್ಲಿ. ಆವೇಶ ನಮಗೂ ಇದೆ. 2 ಬಾಗ್ಲು ಅವ್ರು ಸೈಟ್ ತೊಗೊಂಡಿದ್ದಾರೆ ಅಂತಾರೆ ನಮ್ಮ ಅಧ್ಯಕ್ಷರು. ಏನು ಮಾತುಗಳಿವು? ಮೊನ್ನೆ DC ಹತ್ರ ಕೊಟ್ಟಿದ್ದೀರಿ.
ಎಲ್ಲಿ ಸೈಟ್ ತೊಗೋಬೇಕು ಸ್ವಾಮಿ? ಅಭಿಮಾನ್ ಟ್ರಸ್ಟಲ್ಲಿ ಇದ್ರಲ್ಲ, ನಮ್ಮ ಸ್ವಂತ ನಮ್ಮ ಗುರುಗಳಿಗೆ ಇಲ್ಲ. ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಸ್ವಾಮಿ. ದಯವಿಟ್ಟು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.